ನಮಸ್ತೆ ಸ್ನೇಹಿತರೆ, ಕಥಾಲೋಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಂದು ನಾವು ಹಗರಿಬೊಮ್ಮನಹಳ್ಳಿಯಿಂದ ಹೊಸಪೇಟೆಗೆ ಹೋಗುವ ರೈಲು ಮಾರ್ಗದಲ್ಲಿ ಸಂಚರಿಸುತ್ತಿದ್ದೇವೆ. ಅದರ ಬಗ್ಗೆ ಸಂಪೂರ್ಣ ವಿವರವನ್ನು ಈ ಬ್ಲಾಗ್ನಲ್ಲಿ ತಿಳಿಯೋಣ. ನಾನು ಈ ವಿಡಿಯೋದಲ್ಲಿ ರೈಲುಗಳ ಸಮಯ, ಹಗರಿಬೊಮ್ಮನಹಳ್ಳಿಯಿಂದ ಹೊಸಪೇಟೆಗೆ ಸಂಚಾರ ಮಾಡುವ ರೈಲುಗಳ ಸಮಯವನ್ನು ಹಾಕಿರುತ್ತೇನೆ ನೋಡಿ. ವಿಜಾಪುರ ಎಕ್ಸ್‌ಪ್ರೆಸ್ 3:45 ಬೆಳಗ ಮುಂಜಾನೆಯಿಂದ ಹೊಸಪೇಟೆಗೆ ತಲುಪುವ ಸಮಯ 5:50 ಬೆಳಗ ಮುಂಜಾನೆಗೆ ತಲುಪುತ್ತದೆ. ಎರಡನೆಯದಾಗಿ ಹರಿಹರ ಹೊಸಪೇಟೆ ಪ್ಯಾಸೆಂಜರ್ ರೈಲು. ಇದು ಹಗರಿಬೊಮ್ಮನಹಳ್ಳಿಯಿಂದ 9:22 ಮುಂಜಾನೆಯಿಂದ 11:25 ಬೆಳಗ ಮುಂಜಾನೆ ತಲುಪುತ್ತದೆ. ಮೂರನೆಯದಾಗಿ ದಾವಣಗೆರೆ ಮತ್ತು ಬಳ್ಳಾರಿ ಡೆಮೋ ಟ್ರೈನ್. ಇದು ಸಂಜೆ 4:35ಕ್ಕೆ ಹಗರಿಬೊಮ್ಮನಹಳ್ಳಿಯಿಂದ ಹೊರಡುತ್ತದೆ. ಹೊಸಪೇಟೆಗೆ ತಲುಪುವ ಸಮಯ 5:50 ಸಂಜೆ. ಇದು ಹಗರಿಬೊಮ್ಮನಹಳ್ಳಿಯಿಂದ ಹೊಸಪೇಟೆಗೆ ಸಂಚರಿಸುವ ರೈಲುಗಳ ಸಮಯ ಪಟ್ಟಿಯಾಗಿರುತ್ತದೆ. ಹಗರಿಬೊಮ್ಮನಹಳ್ಳಿ ಕರ್ನಾಟಕ ರಾಜ್ಯದ ವಿಜಯನಗರ ಜಿಲ್ಲೆಯ ಹಗರಿಬೊಮ್ಮನಹಳ್ಳಿ ತಾಲೂಕು ನಿಮಗೆ ತಿಳಿದಿರುತ್ತದೆ. ಹಗರಿಬೊಮ್ಮನಹಳ್ಳಿಯು ಹೊಸಪೇಟೆಯ ಸಮೀಪ ಇರುವುದರಿಂದ ನಾವು ಹಗರಿಬೊಮ್ಮನಹಳ್ಳಿ ರೈಲು ನಿಲ್ದಾಣದಿಂದ ಹೊಸಪೇಟೆಗೆ ಸಂಚಾರ ಮಾಡುತ್ತಿದ್ದೇವೆ. ಕೇವಲ 10 ರೂಪಾಯಿ ರೈಲ್ವೆ ಸಂಚಾರದ ಟಿಕೆಟ್ ದರವಾಗಿರುತ್ತದೆ. ಹೊಸಪೇಟೆಯು ವಿಜಯನಗರ ಅಂದರೆ ಹಂಪಿ ಐತಿಹಾಸಿಕ ಸ್ಥಳಕ್ಕೆ ಪ್ರಸಿದ್ಧವಾಗಿದೆ. ಈ ವಿಡಿಯೋ ಮಾಡುವ ಉದ್ದೇಶ, ರೈಲು ನಿಲ್ದಾಣದ ಮಾಹಿತಿ ಹೇಳಬೇಕೆಂದರೆ, ಹಗರಿಬೊಮ್ಮನಹಳ್ಳಿ ರೈಲ್ವೆ ನಿಲ್ದಾಣವು ರಾಮನಗರದ ಹತ್ತಿರವೇ ಇರುವುದರಿಂದ ನಮಗೆ ಬಸ್ ವ್ಯವಸ್ಥೆಯೂ ಇದೆ ಮತ್ತು ರೈಲಿನ ವ್ಯವಸ್ಥೆಯೂ ನಮಗೆ ಅಲ್ಲಿ ದೊರೆಯುತ್ತದೆ. ನಾನು ಈ ವಿಡಿಯೋದಲ್ಲಿ ಹೇಳುವುದಾದರೆ, ನಾನು ಸಂಜೆ 4:30ಕ್ಕೆ ಹೊರಡುವ ರೈಲಿಗೆ ಹೊರಟಿದ್ದೇನೆ. ಆ ರೈಲಿನಲ್ಲಿ ಹೋಗುವಾಗ ಜನಸಂದಣಿ ಕಡಿಮೆ ಇರುತ್ತದೆ. ಅದು ಡೆಮೋ ಟ್ರೈನ್ ಆಗಿರುವುದರಿಂದ ಜನಸಂದಣಿಯೂ ಕಡಿಮೆ ಮತ್ತು ಆರಾಮದಾಯಕ ಪ್ರಯಾಣವೂ ಇರುತ್ತದೆ. ಹಗರಿಬೊಮ್ಮನಹಳ್ಳಿ ರೈಲು ನಿಲ್ದಾಣದಿಂದ ರೈಲು ಸಂಚಾರವಾದ ತಕ್ಷಣ ಹಗರಿಬೊಮ್ಮನಹಳ್ಳಿಯಿಂದ ಹೊಸಪೇಟೆಗೆ ರೈಲಿನ ಮೂಲಕ ಪ್ರಯಾಣದ ವೇಳೆ 2 ಗಂಟೆಗಳು, ದೂರ 48 ಕಿಲೋಮೀಟರ್ಗಳು. ಹೋಗುವ ದಾರಿಯಲ್ಲಿ ಮೊದಲಿಗೆ ಹಂಪಾಪಟ್ಟಣ ಹಳ್ಳಿ ಬರುತ್ತದೆ. ನಂತರ ಮುಂದೆ ಸಾಗುತ್ತಾ ಕಿಟಕಿಯಿಂದ ಕಾಣುವ ದೃಶ್ಯಗಳು. ಹೊಸಪೇಟೆಗೆ ಹೋಗುವಾಗ ದಾರಿಯಲ್ಲಿ ಕಾಣುವ ಸುಂದರ ದೃಶ್ಯಗಳನ್ನು, ಮನೋಹರ ದೃಶ್ಯಗಳನ್ನು ಕಣ್ತುಂಬಲು ಈ ವಿಡಿಯೋ ನಿಮಗೆ ಸಹಾಯ ಮಾಡುತ್ತದೆ. ಸ್ನೇಹಿತರೆ, ರೈಲು ಪ್ರಯಾಣದ ನಿಜವಾದ ಮಜಾ ಎಂದರೆ ಕಿಟಕಿಯಿಂದ ಕಾಣುವ ಸುಂದರ ಪ್ರಕೃತಿ, ಆರಾಮದಾಯಕ ಸವಾರಿ ಮತ್ತು ಕಡಿಮೆ ವೆಚ್ಚ. ಪ್ರತಿಯೊಂದು ನಿಲ್ದಾಣವು ಹೊಸ ಅನುಭವವನ್ನು ನೀಡುತ್ತದೆ. ಆದ್ದರಿಂದ ಹಗರಿಬೊಮ್ಮನಹಳ್ಳಿಯಿಂದ ಹೊಸಪೇಟೆಯ ಈ ರೈಲು ಪ್ರಯಾಣ ಕೇವಲ ಒಂದು ಸಂಚಾರವಲ್ಲ, ಒಂದು ಸುಂದರ ಅನುಭವವೂ ಹೌದು. ಮರಿಯಮ್ಮನಹಳ್ಳಿ ರೈಲು ನಿಲ್ದಾಣ ಬರುತ್ತದೆ. ಇಲ್ಲಿ ರೈಲು 4 ರಿಂದ 5 ನಿಮಿಷಗಳ ಕಾಲ ನಿಲ್ಲುತ್ತದೆ. ನಂತರ ರೈಲು ಮುಂದೆ ಸಾಗುತ್ತದೆ. ಕಡಿಮೆ ವೆಚ್ಚ. ಬಸ್ ಅಥವಾ ಖಾಸಗಿ ವಾಹನಗಳಿಗೆ ಹೋಲಿಸಿದರೆ ರೈಲು ಪ್ರಯಾಣ, ಒಟ್ಟಾಗಿ ಪ್ರಯಾಣಿಸುವವರಿಗೆ ರೈಲು ಪ್ರಯಾಣ ಹೆಚ್ಚು ಸಂತೋಷಕರವಾಗಿರುತ್ತದೆ. ಪರಿಸರ ಸ್ನೇಹಿ ಸಾರಿಗೆ. ಅನೇಕ ಸಂದರ್ಭಗಳಲ್ಲಿ ರೈಲುಗಳು ಪ್ರತಿ ಪ್ರಯಾಣಿಕನಿಗೆ ಕಡಿಮೆ ಇಂಧನ ಬಳಕೆ ಮತ್ತು ಕಡಿಮೆ ಮಾಲಿನ್ಯ ಉಂಟು ಮಾಡುತ್ತವೆ. ಹೊಸ ಜನರು ಮತ್ತು ಸಂಸ್ಕೃತಿಯ ಪರಿಚಯ. ವಿವಿಧ ಪ್ರದೇಶಗಳ ಜನರನ್ನು ಭೇಟಿ ಮಾಡುವ ಅವಕಾಶ ದೊರೆಯುತ್ತದೆ. ಪ್ರವಾಸಿ ಸ್ಥಳಗಳಿಗೆ ಸಂಪರ್ಕ. ಹೊಸಪೇಟೆಯಂತಹ ಪ್ರಮುಖ ಪ್ರವಾಸಿ ನಗರಗಳಿಗೆ ರೈಲು ಉತ್ತಮ ಸಂಪರ್ಕ ಒದಗಿಸುತ್ತದೆ.
ವ್ಯಾಸನಕೆರೆ ಜಂಕ್ಷನ್ ಬರುತ್ತದೆ, ಅಂದರೆ BMM ಕಾರ್ಖಾನೆ ಹಿಂಭಾಗ. ರೈಲು ಈ ಕಾರ್ಖಾನೆಯ ಹಿಂಭಾಗದ ಹೊರಟಾಗ ದೂರದಲ್ಲಿ ನಮಗೆ ಸೊಂಡೂರಿನ ಗುಡ್ಡಗಳು ನಮಗೆ ಕಾಣಸಿಗುತ್ತವೆ. ಈ ಪ್ರದೇಶದಿಂದ ರೈಲು ನಿಧಾನವಾಗಿ ಗುಡ್ಡಗಳ ನಡುವೆ ಸಾಗುತ್ತದೆ. ಈ ದೃಶ್ಯ ಬಹಳ ಸುಂದರವಾಗಿರುತ್ತದೆ. ಈ ಪ್ರದೇಶಗಳಲ್ಲಿ ರೈಲು ಸಾಗುತ್ತಿರುವಾಗ ಸುತ್ತಮುತ್ತ ಹಸಿರು ಗಿಡ ಮರಗಳನ್ನು ಕಾಣಬಹುದು. ಒಮ್ಮೆ ಸುಂದರವಾದ ನವಿಲುಗಳನ್ನು ನಾವು ನೋಡಬಹುದು. ಮುಂದೆ ಬರುವ ನಿಲ್ದಾಣವೇ ವ್ಯಾಸನಕೆರೆ. ಇದು ಗುಡ್ಡದ ಮೇಲೆ ಇರುವ ಪ್ರದೇಶ. ಇಲ್ಲಿ ರೈಲು ಸಾಗಿದಾಗ ರಸ್ತೆ ಮೇಲೆ ಸಾಗುವ ಬಸ್, ಲಾರಿ, ಕಾರು ಇವುಗಳು ಪುಟ್ಟ ಆಟಿಕೆ ವಸ್ತುಗಳಾಗಿ ಕಾಣುತ್ತವೆ. ಅಂದರೆ ಅಷ್ಟು ಎತ್ತರವಾದ ಪ್ರದೇಶದಲ್ಲಿ ರೈಲು ಸಾಗುತ್ತದೆ. ಆರಾಮದಾಯಕ ಪ್ರಯಾಣ, ವಿಶಾಲ ಆಸನಗಳು, ಸ್ವಲ್ಪ ಮುಕ್ತವಾಗಿ ಓಡಾಡುವ ಅವಕಾಶ ಮತ್ತು ದೀರ್ಘ ಪ್ರಯಾಣಕ್ಕೂ ಅನುಕೂಲ. ಸುಂದರ ನೈಸರ್ಗಿಕ ದೃಶ್ಯಗಳು, ಹೊಲಗಳು, ಬೆಟ್ಟಗಳು, ಸೇತುವೆಗಳು, ನದಿಗಳು ಹಾಗೂ ಹಳ್ಳಿಗಳ ದೃಶ್ಯಗಳನ್ನು ಕಿಟಕಿಯಿಂದ ಆಸ್ವಾದಿಸಬಹುದು. ಸುರಕ್ಷಿತ ಪ್ರಯಾಣ, ಸಾಮಾನ್ಯವಾಗಿ ರೈಲು ಪ್ರಯಾಣವನ್ನು ಸುರಕ್ಷಿತ ಸಾರಿಗೆ ವಿಧಾನಗಳಲ್ಲಿ ಒಂದಾಗಿ ಪರಿಗಣಿಸಲಾಗುತ್ತದೆ. ಸಮಯವನ್ನು ಸದುಪಯೋಗಪಡಿಸಿಕೊಳ್ಳಬಹುದು. ಪುಸ್ತಕ ಓದುವುದು, ಸಂಗೀತ ಕೇಳುವುದು, ವಿಡಿಯೋ ಚಿತ್ರೀಕರಣ ಅಥವಾ ವಿಶ್ರಾಂತಿ ಪಡೆಯಬಹುದು. ಕುಟುಂಬ ಮತ್ತು ಸ್ನೇಹಿತರೊಂದಿಗೆ ಉತ್ತಮ ಅನುಭವ. ಇಲ್ಲಿ ನಾವು ತುಂಗಭದ್ರಾ ಜಲಾಶಯ, TB ಡ್ಯಾಮ್ ಅನ್ನು, ಅದರ ಹಿನ್ನೀರನ್ನು ನಾವು ನೋಡಬಹುದು. ಸಂಜೆಯಾದರೆ ಸುಂದರ ಸೂರ್ಯಾಸ್ತವನ್ನು ನೋಡಬಹುದು ಮತ್ತು ಗುಡ್ಡಗಳನ್ನು ಕೊರೆದು ಸುರಂಗದಲ್ಲಿ ವಾಹನಗಳ ಸಂಚಾರಕ್ಕೆ ರಸ್ತೆ ಮಾಡಿರುವುದನ್ನು ಕಾಣಬಹುದು. ಇದು ಹೊಸಪೇಟೆಗೆ, ಅಂದರೆ ವಿಜಯನಗರ ಕೋಟೆಗೆ ಬಾಗಿಲಿನ ಥರ ಈ ಗುಹೆಗಳು ಇವೆ. ರಾಷ್ಟ್ರೀಯ ಹೆದ್ದಾರಿಯನ್ನು ನಾವು ನೋಡಬಹುದು. ರೈಲಿನಲ್ಲಿ ನಾವು ಹೋಗುವಾಗ ಜೋಳದ ರಾಶಿ ಗುಡ್ಡ ನಮಗೆ ಕಂಡಿತೆಂದರೆ ನಾವು ಹೊಸಪೇಟೆಗೆ ಹತ್ತಿರದಲ್ಲಿ ಇದ್ದೇವೆ ಎಂದು. ಗುಡ್ಡದಲ್ಲಿ ನಮಗೆ ಕಣಿವೆ ವೀರಭದ್ರ ದೇವಸ್ಥಾನ ನೋಡಬಹುದು. ದಾರಿಯಲ್ಲಿ ಪ್ರಸಿದ್ಧವಾದ ಶನೈಶ್ಚರ ದೇವಾಲಯ ಕಾಣುತ್ತದೆ. ರೈಲು ಇದೇ ರೀತಿ ಮುಂದೆ ಸಾಗಿ TB ಡ್ಯಾಮ್ ರೈಲು ನಿಲ್ದಾಣಕ್ಕೆ ಸಾಗುತ್ತದೆ. ನಂತರ ಹೊಸಪೇಟೆಯ DC ಆಫೀಸ್ ಪಕ್ಕದಿಂದ ಹೊಸಪೇಟೆ ಜಂಕ್ಷನ್ ರೈಲು ನಿಲ್ದಾಣವನ್ನು ತಲುಪುತ್ತದೆ. ಹೊಸಪೇಟೆ ವಿಜಯನಗರ ಎಂದು ಹೆಸರುವಾಸಿ, ಏಕೆಂದರೆ ಹಂಪಿ ವಿಜಯನಗರ ಸಾಮ್ರಾಜ್ಯದ ಬಳಿ ಇರುವುದರಿಂದ ರೈಲು ನಿಲ್ದಾಣವನ್ನು ಹಂಪಿಯ ಕಲಾಕೃತಿಯಿಂದ ಆಕರ್ಷದಾಯಕವಾಗಿ ನಿರ್ಮಿಸಲಾಗಿದೆ. ನಾವು ರೈಲು ನಿಲ್ದಾಣದಲ್ಲಿ ಈ ಕೆಳಗಿನ ಚಿತ್ರಗಳನ್ನು ಕಾಣಬಹುದು. ಹಂಪಿಯ ಹೆಸರುವಾಸಿ ರಥವಾದ ಕಲ್ಲಿನ ತೇರು ಮತ್ತು ಉಗ್ರ ನರಸಿಂಹ ದೇವಸ್ಥಾನಗಳ ಮೂರ್ತಿಗಳನ್ನು ಇಲ್ಲಿ ಕಲಾಕೃತಿಯಾಗಿ ಬಳಸಿದ್ದಾರೆ. ಇದು ಹಗರಿಬೊಮ್ಮನಹಳ್ಳಿಯಿಂದ ಹೊಸಪೇಟೆಗೆ ರೈಲು ಸವಾರಿ ವಿವರ ಹೇಗಿದೆ ಎಂಬುದನ್ನು, ಈ ಸುಂದರ ಕ್ಷಣಗಳ ವಿವರವನ್ನು ವಿಡಿಯೋದಲ್ಲಿ ತೋರಿಸಿದ್ದೇನೆ. ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ನಲ್ಲಿ ತಿಳಿಸಿ. ನೀವು ಒಮ್ಮೆ ಆದರೂ ಈ ರೈಲಿನಲ್ಲಿ ಪ್ರಯಾಣ ಮಾಡಿ
ಈ ಸುಂದರ ಕ್ಷಣಗಳನ್ನು ಮತ್ತು ದೃಶ್ಯಗಳನ್ನು ನೋಡಿ ಆನಂದಿಸಿ. ಧನ್ಯವಾದಗಳು.